ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ಕರಿಕಾಡ ಸಿನಿಮಾದಲ್ಲಿ ಒಂದು ಕಾಮಿಡಿ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ವಿಜಯ್ ಚೆಂಡೂರ್ ಅವರು. ನೀವೆಲ್ಲರ ಫೇವ್ರೇಟ್ ಅವರು. ಸೊ ಈ ಸಿನಿಮಾದಲ್ಲಿ ಕೂಡ ಒಂದು ಮುಖ್ಯವಾದಂಥ ಕಾಮಿಡಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ. ತಮಗೂ ಕೂಡ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸರ್, ಇವಾಗ ಎಲ್ಲೇ ನೋಡಿದ್ರು ಕೂಡ ಇವಾಗ ನೀವು ಯೂಶಲಿ ನೀಟ್ ಕ್ಲೀನ್ ಶೇವ್ ಆಗಿ ಕಾಣಿಸ್ತೀರಾ. ಇವಾಗ ಏನು ಸರ್, ಇಂಟರ್ವ್ಯೂಗೆ ಗಟ್ಟ ಬಿಟ್ಕೊಂಡಿದ್ದೀರಾ? ಕಲಾವಿದರು ಮೇಡಮ್, ಏನು ಮಾಡೋಕ್ಕಾಗಲ್ಲ. ಇವಾಗ ಕಂಟಿನ್ಯೂಟಿ ಇದೆ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ಒಂದು ಸ್ವಲ್ಪ ಗೆಟಪ್ ಚೇಂಜ್ ಮಾಡಿಸ್ತಾರೆ. ಈಗ ಮಾಡೋದು ಕಾಮಿಡಿನೇ ಆದರೂ ಕಾಣಿಸೋದಕ್ಕೆ ಬೇರೆ ಬೇರೆ ಗೆಟಪ್ಗಳೇ ಬರ್ತಾಯಿವೆ ಇವಾಗ ಇತ್ತೀಚೆಗೆ. ನನಗೆ ಒಂದೆರಡು ಪಿಕ್ಚರ್ ಗಡ್ಡದಲ್ಲೇ ಮಾಡ್ತಾಯಿದ್ದೀನಿ. ಸೊ ಇದೊಂದು ಹೊಸದಾಗಿ ಕಾಣಿಸ್ಕೊಳ್ಳೋ ಪ್ರಯತ್ನ. ಹೆಸರು ಹೇಳ್ಬೋದಾ ಯಾವ ಸಿನಿಮಾ ಅಂತ? ಟೈಟಲ್ ರಿವೀಲ್ ಆಗಿಲ್ವಾ? ಇನ್ನು ಟೈಟಲ್ ರಿವೀಲ್ ಆಗಿದೆ. ಪಾಪ ಅವರೊಂದು ಗ್ರ್ಯಾಂಡಾಗಿ ಲಾಂಚ್ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ನಮ್ಗೆ ಇವಾಗ ಗಡ್ಡ ಬಿಡೋ ಟೈಮಿಂಗ್ ಒಂದು 15 ದಿನ ಗಡ್ಡ ಬಿಡಿ ಅಂತ ಫ್ರೀ ಬಿಟ್ಟಿದ್ದಾರೆ. ಇವಾಗ ಕರಿಕಾಡ ಈ ಹೆಸರು ಕೇಳಿದ ತಕ್ಷಣ ನಮಗೆ ಎಲ್ಲೋ ಒಂದು ಹಾಗೇನೆ ಒಂದು ಅರ್ತಿ ಫೀಲ್ ಬರುತ್ತೆ. ಒಂದು ಹಾಗೇನೆ ಒಂದು ಮಣ್ಣಿನ ಕತೆ ಅನ್ನುವಂಥ ಒಂದು ಇದು ಬರುತ್ತೆ. ಸೊ ನೀವು ವಿಜಯ್ ಸರ್ ಅವರು, ನಿಮ್ಮ ಒಂದು ಪಾತ್ರ ಆಬ್ವಿಯಸ್ಲಿ ಕಾಮಿಡಿ ಪಾತ್ರನೇ ಇರುತ್ತೆ. ಒಪ್ಕೋಬೇಕಂದ್ರೆ ಯಾಕೆ, ಯಾವ ಅಂಶ ತುಂಬ ಕನೆಕ್ಟ್ ಆಯಿತು? ವೆರಿ ಗುಡ್ ಕ್ವಶನ್ ಮೇಡಮ್. ನೋಡಿ, ಈಗ ಈ ಪಾತ್ರ ಕಾಮಿಡಿ ಅನ್ನೋದು ಪಾತ್ರ ಅಲ್ಲ, ಅದು ಬಿಹೇವಿಯರ್ ಅಷ್ಟೇ. ಪಾತ್ರ ಬಂದು ಸ್ನೇಹಿತನ ಪಾತ್ರ, ಹೀರೋ ಸ್ನೇಹಿತನ ಪಾತ್ರ. ತುಂಬ ಎಲ್ಲ ವಿಚಾರಗಳಿಗೂ ಪಕ್ಕದಲ್ಲಿ ನಿಲ್ಲುವಂಥ ಕ್ಯಾರೆಕ್ಟರ್. ಅದು ತಪ್ಪು ಸರಿ ಯೋಚನೆ ಮಾಡಲ್ಲ. ನೀನು ಮಾಡ್ತಿದ್ಯಾ, ನಾನು ಇದ್ದೀನಿ ನಿನ್ನ ಜೊತೆ ಅಂತ ಬ್ಲೈಂಡಾಗಿ ಅವನ ಜೊತೆ ಹೋಗುವಂಥ ಕ್ಯಾರೆಕ್ಟರ್. ಸೊ ಆ ರೀತಿ ಹೋಗೋದ್ರಲ್ಲಿ ಏನೇನು ಎಡವಟ್ಟುಗಳಾಗ್ತವೆ, ನಾವು ಏನೇನು ಅನುಭವಿಸ್ತೀವಿ, ಇವನು ಮಾಡೋ ಚೇಷ್ಟೆಗಳಿಗೆ, ನಮ್ಮ ಹೀರೋ ಮಾಡೋ ಚೇಷ್ಟೆಗಳು ನಾವು ಹೇಗೆ ಅನುಭವಿಸ್ತೀವಿ ಅನ್ನೋದೇ ಕಾಮಿಡಿಯಾಗಿ ಸಿನಿಮಾ ಇದೆ. ಫುಲ್ ಮಾಸ್ ಮಧ್ಯೆ ನಾವು ರಿಲ್ಯಾಕ್ಸೇಷನ್, ನಮ್ಮ ಕ್ಯಾರೆಕ್ಟರ್ಗಳು ಸ್ವಲ್ಪ ಕಾಮಿಕ್ಕಾಗಿ, ಆಮೇಲೆ ನಮ್ಮ ಅವಸ್ಥೆಗಳನ್ನ ಸಟೈರಾಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಗ್ತೀರಾ, ಡೆಫಿನೆಟಾಗಿ ನಗ್ತಿರ್ತೀರ. ಆಮೇಲೆ ಈ ವಿಜುವಲ್ಸ್ಗಳೆಲ್ಲ ನೋಡಿದಾಗ ನಮಗೆ ಅಲ್ಲಲ್ಲಿ ಏನೋ ಜಾಸ್ತಿ ಬಂದೂಕಿನ ಒಂದು ಸೀನ್ಗಳು ಬಂದು ಹೋಗುತ್ತೆ ಹೆಚ್ಚು. ಇಲ್ಲಿ ಮನುಷ್ಯರ ಮಾತಿಗಿಂತ ಈ ಬಂದೂಕಿನ ಆರ್ಭಟ ಜಾಸ್ತಿ ಅಂತ ನಮ್ಗೆ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅಲ್ಲ, ಒಂದು ಸೀನಲ್ಲಿ ನನ್ನ ಕೈಗೂ ಕೊಟ್ಬಿಟ್ಟಿದ್ದಾರೆ ಬಂದೂಕು. ಬಟ್ ನಾವೇನು ಮಾಡ್ತೀವಿ ಅನ್ನೋದು ಅದು ಫನ್ ಸೀನು. ನೀವು ನೋಡಬೇಕು, ಒಂದು 2-2.5 ನಿಮಿಷ ನಮ್ಮ ಕೈಗೆ ಗನ್ ಬಂದಾಗ ಏನಾಗುತ್ತೆ ಅಂತ ಸಿನಿಮಾದಲ್ಲಿ. ಲುಕಿಂಗ್ ಲಂಡನ್ ಟಾಕಿಂಗ್ ಟೋಕಿಯೋ ಅನ್ನೋ ಥರ ಈ ಕಡೆ ಸಿಡಿಸಿದ್ರೆ ಆ ಕಡೆ ಹೋಗ್ತಾ ಇರುತ್ತೆ. ಆ್ಯಕ್ಚುಲಿ ಅಷ್ಟು ಈಸಿ ಇಲ್ಲ ಮೇಡಮ್ ಫೈರ್ ಮಾಡೋದು. ಇದೆಲ್ಲ ಟ್ರೈನಿಂಗ್ ಕೊಟ್ಟು ಇವ್ರಿಗೆ ಹೇಗೆ ಇಟ್ಕೋಬೇಕು. ಈಗ ನೀವು ಹಳ್ಳಿ ಜನ ಹಂದಿ ನೋಡೋಕ್ಕೆ ಇರ್ಬೋದು ಅಥವಾ ಪ್ರೊಟೆಕ್ಷನ್ಗೆ ಇರ್ಬೋದು, ಏನಕ್ಕೆ ಇರ್ಬೋದು, ಬಳಸ್ಬೋದು ಅದನ್ನು ಗನ್ನ. ಬಟ್ ಅದನ್ನು ಬಳಸೋ ವಿಧಾನ ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಹಾಗೆ ತೋರಿಸಿದ್ರೇ, ಇಲ್ಲಾಂದರೆ ಬಾಲಿಶವಾಗಿರುತ್ತೆ. ಇವ್ರು ತುಂಬ ಅದರ ಬಗ್ಗೆ ರಿಸರ್ಚ್ ಮಾಡಿ ಟ್ರೈನ್ ಮಾಡಿಕೊಂಡು, ನಮಗೇನು ಗೊತ್ತಿಲ್ಲ, ಸಡನ್ನಾಗಿ ಅಲ್ಲಿ ಇಂಪ್ರೂವೈಸೇಷನ್ ಕೊಟ್ಟರು, ನಮಗೂ ಹೇಳ್ಕೊಟ್ರು ಹಿಂಗೆ ಇಟ್ಕೋಬೇಕು ಅದು ಅಂತ. ಡಮ್ಮಿ ಬುಲೆಟ್ಟೇ ಹಾಕಿದ್ರು, ಅದು ಫುಲ್ ಬ್ಯಾಕ್ ಮಾಡುತ್ತೆ. ನೀವು ಹೊಡೆದ್ರೆ ಪಟ್ ಅಂತ ಹಿಂದಕ್ಕೆ ಹೊಡೆಯುತ್ತೆ. ಅದೆಲ್ಲ ಗೊತ್ತಿರ್ಬೇಕು, ಇಲ್ಲದ್ರೆ ಇಲ್ಲಿ ಹೊಡೆಯುತ್ತೆ. ಸೊ ಆ ಥರ ಎಲ್ಲ. ಬಟ್ ಸಿನಿಮಾದಲ್ಲಿ ಗನ್ ಯಾಕೆ ಯೂಸ್ ಮಾಡ್ತಾರೆ ಹೀರೋ ಅನ್ನೋದು ಬೇರೆ ವಿಚಾರ ಇದೆ. ಅದನ್ನೆಲ್ಲ ಇಲ್ಲೇ ಹೇಳ್ಬಿಟ್ರೆ ಫೆಬ್ರವರಿ 12ನೇ ತಾರೀಕು ನೋಡೋದು ಬೇಡವೇ? ಫೆಬ್ರವರಿ 6ನೇ ತಾರೀಕಪ್ಪ, ಫೆಬ್ರವರಿ 6. ಇವಾಗ ಕರಿಕಾಡ ಅಂದರೆ ಕರಿ ಅಂದರೆ ಆನೆ. ಸೊ ಕರಿಕಾಡ ಈ ಟೈಟಲ್ನಲ್ಲಿ ನಮಗೆ ಆನೆ ಇದೆ, ಅಂದರೆ ಆನೆಯ ಬಲ ಕೂಡ ಇದೆ. ಹಾಗೆಯೇ ಟೀಸರ್ನಲ್ಲಿ ನಮಗೆ ಕಾಣಿಸೋ ಹಾಗೆ ಏನೋ ಒಂದು ವರಾಹ ಕೂಡ ನಮಗೆ ಟೀಸರ್ನಲ್ಲಿ ಕಾಣಿಸ್ತಾರೆ. ಅಲ್ಲಲ್ಲಿ ವರಾಹ ಕೂಡ ನಮ್ಗೆ ಕಾಣಿಸ್ತಾರೆ. ಸೊ ಒಟ್ಟಾರೆ ಈ ಕರಿಕಾಡ ಕತೆ ಏನು ಹೇಳೋಕ್ಕೆ ಹೊರಟಿದೆ ಮೇಡಮ್? ಕರಿಕಾಡ ಕತೆ ನೀವೇ ಹೇಳಿದ್ರಿ, ಮಣ್ಣಿನ ಕತೆ ಅಂತ. ಇವೆಲ್ಲನೂ ಇದು USB-ಗಳು. ವರಾಹ ನೋಡೋದು, ನೀವು ಆ್ಯಕ್ಷನ್ ಏನು ನೋಡ್ತಾ ಇದ್ದೀರಾ, ಲವ್ ನೋಡ್ತಾ ಇದ್ದೀರಾ, ಇವೆಲ್ಲ USB-ಗಳು. ಇದನ್ನೆಲ್ಲ ಮೀರಿದ ಸೆಂಟ್ರಲ್ ಐಡಿಯಾ ಆಫ್ ದ ಸಿನಿಮಾ ಅಂತ ಒಂದು ಗಟ್ಟಿ ಇದೆ, ಒಂದು ಗಟ್ಟಿತನ ಇದೆ. ನಿಮ್ಮನ್ನು ಇಡೀ ಸಿನಿಮಾ ಆ ಸೆಂಟ್ರಲ್ ಐಡಿಯಾ ಇಟ್ಕೊಂಡೇ ಬೇರೆ ಅದನ್ನೆಲ್ಲ ಸ್ಕ್ರೀನ್ ಪ್ಲೇ ಮಾಡ್ತಾ ಹೋಗಿದ್ದಾರೆ. ನಿಮಗೆ ಹಿಂಗೆ ನೋಡಿದ ತಕ್ಷಣ ಇದೇ ಕತೆ, ಇದಕ್ಕೆ ಸಂಬಂಧಪಟ್ಟಿರೋದೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದರಲ್ಲಿ ಕುಡುಗೋಲು ಇಟ್ಕೊಂಡಿದ್ದಾರೆ, ಇನ್ನೊಂದ್ರೆ ಹೀರೋಯಿನ್ ಇಟ್ಕೊಂಡಿದ್ದಾರೆ. ಇದು ಬೇರೆ ಥರದ್ದೇ ಕತೆ ಮೇಡಮ್. ಇಂಥ ಜಾನರ್ ಅಂತ ಹೇಳೋದು ತಪ್ಪಾಗತ್ತೆ. ಮಿಕ್ಸರ್ ಆಫ್ ಆಲ್ ಎಮೋಷನ್ಸ್, ಒಂದು ಒಳ್ಳೆ ವಿಚಾರ ಇದೆ. ಎಲ್ಲರಿಗೂ ಕನೆಕ್ಟ್ ಆಗೋದು ಬೇಕಾಗಿರೋವಂಥದ್ದು ಇವತ್ತಿನ ಕಾಲಮಾನಕ್ಕೆ.
ಆಮೇಲೆ ಮತ್ತೊಂದು ವಿಚಾರ ಏನಂದರೆ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಎಲ್ಲೂ ಕೂಡ ಈ ಪಾತ್ರಗಳನ್ನ ಹೀರೋ ವಿಲನ್ನು ಅಂತ ಎಲ್ಲೂ ಕೂಡ ಪೋರ್ಟ್ರೇ ಯೂಶಲಿ ಮಾಡಿಲ್ಲ, ಒಬ್ರೊಬ್ಬರಾಗಿ ತೋರಿಸಿದ್ದಾರೆ. ಹೌದು. ಇದ್ರ ಹಿಂದೆ ಏನಾದರೂ ಸೀಕ್ರೆಟ್ ಇದೆಯಾ? ಇದೆ. ಯಾಕೆ ಹಾಗೆ ತೋರಿಸಿದ್ದಾರೆ ಅಂದರೆ ಯು ಆರ್ ಆಸ್ಕಿಂಗ್ ವೆರಿ ಗುಡ್ ಕ್ವೆಶನ್ಸ್. ಥ್ಯಾಂಕ್ ಯು ಸರ್. ಒಂದೊಂದಕ್ಕೂ ಒಂದು ಕ್ಯಾರೆಕ್ಟರೈಸೇಷನ್ ಡಿಸೈನ್ ಆಗಿದೆ. ಓಕೆ. ಯಶ್ ಶೆಟ್ಟಿಗೆ ಅಥವಾ ಬಲರಾಜ್ ವಾಡಿಗಾಗ್ಬೋದು, ನನಗಾಗ್ಬೋದು, ಹೀರೋಗಾಗ್ಬೋದು, ಹೀರೋಯಿನ್ಗೆ, ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಒಂದು ಕ್ಯಾರೆಕ್ಟರೈಸೇಷನ್ನ ಸುತ್ತಲೂ ಒಂದು ಕತೆ ಕಟ್ಟಿದ್ದಾರೆ. ಒಂದು ಟ್ರ್ಯಾಕೇ ಇದೆ. ನಿಮಗೆ ಬರೋ ಪ್ರತಿಯೊಂದು ಕ್ಯಾರೆಕ್ಟರು ರಿಜಿಸ್ಟರ್ ಆಗುತ್ತೆ, ಕತೆ ಹೇಳುತ್ತೆ. ಸೊ ಹಾಗಾಗಿ ಅವರು ಟ್ರೈಲರಲ್ಲಿ ತೋರಿಸ್ಬೇಕಾದ್ರೂ ನೋಡಿ ಒಬ್ಬೊಬ್ರದ್ದು ಹಾಕಿದ್ದಾರೆ. ಸೊ ಸಿನಿಮಾದಲ್ಲಿ ಈ ಸ್ಕ್ರೀನ್ ಪ್ಲೇ ಟ್ರಿಕ್ಕು ವೆಂಕಟೇಶ್ ಅವ್ರದ್ದು ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು. ಕತೆ ಒಂದು ಸ್ವಲ್ಪ ಇಟ್ಕೊಂಡು ಅದಕ್ಕೆ ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಒಂದು 2 hours 2.5 hour ಏನು ಪ್ಲ್ಯಾನ್ ಮಾಡಿದ್ದಾರೆ. ಎಂಗೇಜಿಂಗ್ ಆಗಿರುತ್ತೆ ಮೇಡಮ್, ಪ್ರತಿ ಕ್ಯಾರೆಕ್ಟ್ರ್ ಕತೆ ಹೇಳುತ್ತೆ. ಸೊ ಅದೇ ಇದರ ವಿಶೇಷತೆ. ನೀವು ಇವಾಗಷ್ಟೇ ಆ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾ ಇದ್ರಿ. ನಮಗೆ ಈ ವಿಜುವಲ್ಸ್ಗಳೆಲ್ಲ ನೋಡಿದಾಗ ಏನಾಯಿತು ಅಂದರೆ ಟೀಸರ್ ತುಂಬ ಫಾಸ್ಟ್ ಪೇಸ್ನಲ್ಲಿ ಹೋಗುವಂಥದ್ದು, ತುಂಬ ಒಂದು ಅಂದರೆ ಫಾಸ್ಟ್ ಬೀಟ್ನಲ್ಲಿ ಹೋಗುವಂಥದ್ದು. ಸೊ ಅದಕ್ಕೆ ಸ್ಕ್ರೀನ್ ಪ್ಲೇ ಈ ಸ್ಪೀಡ್ನಲ್ಲಿ ಮಾಡಿರುವಂಥ ಉದ್ದೇಶ ಏನು ಅಂತ? ಮೇಡಮ್, ಈಗ ಸೈಕಾಲಜಿ ಹೇಗಿದೆ ಅಂದರೆ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳು ಆ ಪೇಜ್ನ ಫಿಟ್ ಆಗ್ತಾ ಇದೆ ಮೆಂಟಲಿ ನಮಗೆ ನೋಡೋವಾಗ. ಒಂದು ಎರಡನೇದು ಈ ಕಥೆನೂ ಹಂಗೆ ಡಿಮ್ಯಾಂಡ್ ಮಾಡ್ತಾ ಇದೆ. ಕತೆ 100% ಈ ಸ್ಪೀಡ್ ಇದ್ದರೆ ಮಾತ್ರನೇ ನೋಡೋಕ್ಕಾಗೋದು. ನೀವು ಆ್ಯಕ್ಷನ್ ಇರ್ಬೋದು, ಲವ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಕಾಮಿಡಿ ಇರ್ಬೋದು, ಪಟ್ ಹೋಗ್ತಾ ಇರುತ್ತೆ. ಬಟ್ ಚೆನ್ನಾಗಿ ಹುಕ್ ಪಾಯಿಂಟ್ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಈ ಪೇಸ್ ಬೇಕು. ಇವಾಗ ಪಾತ್ರಗಳಲ್ಲಿ ಟೈಮಿಂಗ್ ಅನ್ನೋದು, ಎಸ್ಪೆಷಲಿ ಇವಾಗ ನೀವು ಕಾಮಿಡಿ ಮಾಡ್ತೀರಾ, ಟೈಮಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಬಾಡಿ ಲ್ಯಾಂಗ್ವೇಜು, ಎಲ್ಲ ಸಿನಿಮಾಗಳಲ್ಲಿ ಆಬ್ವಿಯಸ್ಲಿ ಆ ಕತೆಗೆ ತಕ್ಕ ಹಾಗೆ ನೀವು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಬೇಕು. ಇದರಲ್ಲಿ ಹೆಂಗಿತ್ತು ಸರ್ ಚಾಲೆಂಜಸ್ಗಳೆಲ್ಲ ಹೆಂಗಿತ್ತು, ಅಥವಾ ಯಾವ ರೀತಿ ಕಲ್ಟಿವೇಟ್ ಮಾಡ್ಕೊಂಡ್ರಿ? ನೋಡಿ, ಈ ಟೈಮಿಂಗ್ ವರ್ಕ್ ಆಗೋದು ಯಾವಾಗ ಅಂದರೆ ಪಾತ್ರ ಮಾಡ್ತಾ ಇರೋರಿಂದ ಮಾತ್ರ ಅಲ್ಲ, ಆಪೋಸಿಟ್ ಕೌಂಟ್ರ್ ಕೊಡ್ತಾರಲ್ಲ, ಅದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಟರಾಜ್ ಒಳ್ಳೆ ಟೈಮಿಂಗ್ ಪಿಕಪ್ ಆಗಿಬಿಟ್ರು ಅವರು. ಆಮೇಲೆ ಆ್ಯಕ್ಸೆಂಟ್ ನಮಗೆಲ್ಲ ಹೊಸ ಆ್ಯಕ್ಸೆಂಟು. ಕಾಮಿಡಿ ಮಾಡಬೇಕಾದ್ರೆ ಲ್ಯಾಂಗ್ವೇಜ್ ಹೋಲ್ಡ್ ಚೆನ್ನಾಗಿರ್ಬೇಕಲ್ವಾ. ಸೊ ನಮಗೆ ಹೊಸ ಆ್ಯಕ್ಸೆಂಟ್ ಕೊಟ್ಟು ಟೈಮ್ ಕೊಟ್ಟರು. ಸರ್ ಇದನ್ನು ಹೀಗೆ ಹೇಳಿದ್ರೇ ಚೆನ್ನಾಗಿರುತ್ತೆ ಅಂತ. ಸೊ ಆ ಒಂದು ಮಾನಿಟ್ರಲ್ಲಿ, ಆ ಪ್ರಾಕ್ಟೀಸಲ್ಲಿ ಒಬ್ಬರು ಟೈಮಿಂಗ್ ಒಬ್ಬರು ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಸೀನ್ ಇದೆ, ನಾನೇನು ಸೀನ್ ಹೇಳ್ಬಿಡಲ್ಲ. ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಸೀನು ಮೇಡಮ್, 1-1.5 ನಿಮಿಷದ ಸೀನು. ನಾನು, ನಟರಾಜ್, ಚಂದ್ರಪ್ರಭಾ ಇವ್ರು ಮೂವರು ಮಾತಾಡ್ತಾ ಹೋಗ್ತೀವಿ. ನೀವು ಬಿದ್ದು ನಗ್ತಾ ಇರ್ತೀರ. ಗಾಡೀಲಿ ಹೋಗ್ಬೇಕಾದ್ರೆ ಅದು ಅನೀಸಿ ಮೇಡಮ್. ಆ್ಯಕ್ಚುಲಿ ಡೈಲಾಗ್ ಹೇಳ್ಬೇಕಾದ್ರೆ ಪಂಚ್ ಮಾಡೋದು ಇವೆಲ್ಲ ನಿಮ್ಗೆ ನಿಂತ್ಕೊಂಡಾದರೆ ಏನೋ ಒಂದು ಹಿಂಗೆ ಬಾಡಿ ಲ್ಯಾಂಗ್ವೇಜ್ ತೊಗೊಂಡು ಹಾಗೆ ಹಿಂಗೆ ಅಂತ ಹೇಳ್ಬೋದು. ಗಾಡೀಲಿ ಹೋಗಿ ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತೀವಿ, ಹಿಡ್ಕೋಬೇಕು. ರೋಡ್ ಬೇರೆ ಸರಿ ಇಲ್ಲ, ಮೂವರು ಕೂತ್ಕೊಳ್ಳೋಕೆ ಬೇರೆ ಆಗಲ್ಲ ಆ ಗಾಡಿಯಲ್ಲಿ, ಎಲ್ಲ ದೊಡ್ಡವರೇ ನಾವು. ಸೊ ಹೋಗ್ತಿದ್ರೆ ಒಂದು ಕಾಮಿಡಿ ಮಾಡಿದ್ದೀವಿ. ಮಾಡೋವಾಗ ಅಯ್ಯೋ ಹೆಂಗೆ ಬಂದಿರುತ್ತೋ ಏನೋ ಅಂದ್ಕೊಂಡ್ವಿ. ಡಬ್ಬಿಂಗ್ ಮಾಡುವಾಗ ನೋಡಿದ್ವಿ, ಫ್ಯಾಂಟಾಸ್ಟಿಕ್, ಸೂಪರ್. ನಿಜವಾಗ್ಲೂ ತುಂಬ ಇಷ್ಟಪಡ್ತೀವಿ. ಅಂದರೆ ಎಷ್ಟು ಎಲ್ಲ ಟೇಕ್ಸ್ಗಳೇನಾದ್ರು ಹೆಚ್ಚಾಯ್ತಾ ಹೆಂಗೆ? ಆಯ್ತು, 2 ಟೇಕ್ ಆಯಿತು. 2 ಟೇಕ್ ಆಯಿತು. ಬಟ್ ಡೈಲಾಗ್ದಲ್ಲ, ರೋಡ್ ಸರಿ ಇಲ್ಲ. ರೋಡ್ ಸರಿ ಇಲ್ಲ, ಮೂವರು ಹೋಗಬೇಕು. ಆಮೇಲೆ ಸ್ಪೀಡಾಗಿ ಹೋದರೆ ನಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ ಕ್ಯಾಮ್ರಾ, ಅವ್ರಿಗೆ ಟೈಮಿಂಗ್ ಮ್ಯಾಚ್ ಆಗಬೇಕು. ಈ ಒಂದು ಕಾರಣದಿಂದ ಅಷ್ಟೇ. ಬಟ್ ನಾವು ಪ್ರಿಪೇರ್ ಆಗಿದ್ವಿ. ಎಲ್ಲಿ ಸರ್ ಶೂಟ್ ಎಲ್ಲ ಮಾಡಿದ್ದ ಮೇಡಮ್? ಇದು ಒಂದು ವಿಲೇಜ್ ಇದೆ ಇದರ ಹತ್ರ, ಚನ್ನಪಟ್ಟಣದ ಹತ್ರ. ಚನ್ನಪಟ್ಟಣದ ಒಂದು ವಿಲೇಜ್, ಅದು ಅಲ್ಲಿ ಈ ಗಾಡಿ ಸೀನ್ ಹೇಳ್ತಾ ಇರೋದು. ಇನ್ನು ಬೇರೆವೆಲ್ಲ ಬೇರೆ ಕಡೆ ಮಾಡಿದ್ದಾರೆ. ಸ್ವಲ್ಪ ಡೆಪ್ತ್ ಬೇಕಿತ್ತು ಅವ್ರಿಗೆ. ವಿಲೇಜ್, ಹೆಂಚಿನ ಮನೆಗಳು ಇವೆಲ್ಲ ಸ್ವಲ್ಪ ಬೇರೆ ಥರ ಬೇಕಿತ್ತು. ಅದಕ್ಕೆ ಬೇರೆ ಕಡೆ ಎಲ್ಲ ಮ್ಯಾಚ್ ಮಾಡಿದ್ದಾರೆ. ನಮಗೆ ಏನನ್ಸುತ್ತೆ ಅಂದರೆ ಎಲ್ಲ ವಿಜುವಲ್ಸ್ಗಳೆಲ್ಲ ತುಂಬ ನೋಡಿದಾಗ ತುಂಬ, ನಾನು ಆಗಲೇ ಹೇಳ್ದಂಗೆ ತುಂಬ ರಾ ಅಂತ ಅನ್ನಿಸ್ತು. ಎಲ್ಲೋ ರಿಯಲಿಸಮ್ ಜಾಸ್ತಿ ಹೆಚ್ಚಿಗೆ ಕಾಣಿಸ್ತಿದೆ. ಕಮರ್ಷಿಯಲ್ ಎಲಿಮೆಂಟ್ಸು ಬೇಕು ಅಂತಲೇ ಏನಾದರೂ ಕಾನ್ಷಿಯಸ್ಲಿ ಅವಾಯ್ಡ್ ಮಾಡಿದ್ರಾ ಹೇಗೆ ಅಂತ? ನಮ್ಮ ಕಮರ್ಷಿಯಲ್ ಎಲಿಮೆಂಟ್ಸ್ ತುಂಬ ಇದೆ. ಹೌದಾ? ಹೌದೌದು. ಬಟ್ ಇಲ್ಲಿ ಡೈರೆಕ್ಟರ್ ಪ್ರಯತ್ನ ಏನಂದರೆ ಅದನ್ನು ಕ್ಲಾಸಾಗಿ ಹೇಳಿದ್ದಾರೆ. ಮೇಡಮ್, ಇವಾಗ ಅದು ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಸರ್, ಕಮರ್ಷಿಯಲ್ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಬ್ಲಡ್ ತೋರಿಸಿದ್ರೇನೋ ಅಥವಾ ಹೊಡೆದ್ರೇನೋ, ಹಿಂದ್ಗಡೆ ಬ್ಲಾಸ್ಟ್ ಆದ್ರೇನೋ, ಅದೊಂದೇ ಕಮರ್ಷಿಯಲ್ ಅಲ್ಲ. ಆ ಎಮೋಷನ್ನ ಕಮರ್ಷಿಯಲ್ ಆಗಿ ತೋರಿಸಿದ್ದಾರೆ, ಕ್ಲಾಸ್ ಆಗಿದೆ. ಅದು ಕ್ಲಾಸಿಕ್ ಅಂತೀವಲ್ಲ, ಕ್ಲಾಸ್ ಅನ್ನೋದಕ್ಕಿಂತ ಕ್ಲಾಸಿಕ್. ಇಲ್ಲ, ಡೈರೆಕ್ಟರ್ ವೆಂಕಟೇಶ್ನಂತೂ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಇತ್ತೀಚೆಗೆ ಬರ್ತಿರೋ ನಿರ್ದೇಶಕರಲ್ಲಿ ಒನ್ ಆಫ್ ದ ಸೆನ್ಸಿಬಲ್ ರೈಟರ್ ಆ್ಯಂಡ್ ಡೈರೆಕ್ಟರ್ ವೆಂಕಟೇಶ್. ಸೂಪರ್. ಈಗ ಬರ್ತಾರೋ ಎಲ್ಲ ಹುಡುಗರು ಅಷ್ಟೇ
ಒಂದು ಬೇರೆ ಒಂದು ಆಯಾಮನ ಇಟ್ಕೊಂಡು ಬರ್ತಾ ಬರ್ತಾ ಇದ್ದಾರೆ. ಇದ್ದಾರೆ. ಓಕೆ. ಸೊ ಅವ್ರ ಗ್ರಾಮರ್ ಬೇರೆ ಇದೆ, ನನಗೆ ಖುಷಿ ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಈ ಎಕ್ಸ್ಟರ್ನಲ್ ಫೈಟ್ಸ್ಗಿಂತ ಇಂಟರ್ನಲ್ ಸ್ಟ್ರಗಲ್ ಹೆಚ್ಚಾಗಿ ಕಾಣಿಸ್ತಾವಂಥದ್ದು. ಇದ್ರ ಬಗ್ಗೆ ತಮ್ಮ ಒಂದು ಅನಿಸಿಕೆ? ಏನು ಅನಿಸಿಕೆ ಹೇಳೋದು ಇದರಲ್ಲಿ, ಅನಿಸಿಕೆಗಳೆಲ್ಲ ಹೇಳೋ ಅಷ್ಟೇ. ಕರಿಕಾಡ ಸಿನಿಮಾ ನೋಡಿ, ಒಳ್ಳೆಯದಾಗಲಿ. ಫೆಬ್ರವರಿ 6ನೇ ತಾರೀಕು. ತುಂಬ ಕ್ವಶನ್ಸ್ ಕೇಳಿಬಿಟ್ಟವ್ರೆ, ತುಂಬ ಆನ್ಸರ್ ಹೇಳ್ಬಿಟ್ಟಿದ್ದೀನಿ. ಮಿಕ್ಕಿದ್ದೆಲ್ಲ ಸಿನಿಮಾದಲ್ಲೇ ನೋಡಿ. ಫೆಬ್ರವರಿ 6 ಕರಿಕಾಡ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಥ್ಯಾಂಕ್ ಯು. ಮುಗಿತಾ? ಮುಗಿಸ್ಬಿಟ್ಟೆ. ಓ, ನೀವು ಬಿಟ್ಟರೆ ನೀವು 15 ಕ್ವಶನ್ ಇನ್ನೂ ಏನೇನೋ ಬರ್ತಾವೆ ಈಗ ಆಚೆಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ವಿಜಯ್ ಚಾಂಡೂರ್ ಅವರ ಮಾತುಕತೆಗಳು. ಸೊ ಕರಿಕಾಡ ಸಿನಿಮಾ ಇದೆ, ಫೆಬ್ರವರಿ 6ರಂದು ರಿಲೀಸ್ ಆಗ್ತಾಯಿದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ. ಒಂದು ನಿಮಿಷ, ಈ ಹುಡುಗಿ ಇಂಟರ್ವ್ಯೂ ಮಾಡಿದ್ರೆ ಸ್ವಲ್ಪ ಹುಷಾರಾಗಿರಿ. ಕಥೆನ ಹೆಂಗೆ ಎಳಿಬೇಕು ಆಚೆಗೆ ಹಂಗೆ ಹೇಳ್ಬಿಡ್ತಾಳೆ. ಸಿನಿಮಾ ರಿಲೀಸ್ ಆದಮೇಲೆ ಕೇಳಮ್ಮ ಇದ್ರ ಬಗ್ಗೆ 2 hours ಮಾತಾಡೋಣ. ಸಿನಿಮಾಗೆ ಬಿಫೋರ್ ಅಯ್ಯೋ ಬಾಲಿ ಡೇಂಜರ್, ಹುಷಾರು. ಥ್ಯಾಂಕ್ ಯು.